ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಕೊತ್ತಂಬರಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾನು ಇವಾಗ ಅನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ ಮತ್ತು ಉಳ್ಳಾಗಡ್ಡಿ ಒಣ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ ಕರಿಬೇವು ಮತ್ತು ಹಸಿ ಕೊಬ್ಬರಿ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರದ್ದು ನೋಡಿ. ಇವಾಗ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೋತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಉದ್ದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ. ಇಲ್ಲಿ ಮತ್ತು ಎರಡು ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಪೇಸ್ಟೆಲ್ಲ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಮತ್ತು ಹಸಿ ತೆಂಗಿನಕಾಯಿ, ಮೆಣಸು, ಜೀರಿಗೆ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಡೈಲಿ ಇವಾಗ ಆಫೀಸ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರಿಗೆ ಡೈಲಿ ಇವಾಗ ಒಂದೇ ಥರ ಚಿತ್ರಾನ್ನ ತಿನ್ನೋಕ್ಕಾಗಲ್ಲ ಅಂಥವ್ರಿಗೆ ಈ ಥರ ಡಿಫ್ರೆಂಟ್ ಮಾಡ್ಕೊಂಡು ತೊಗೊಂಡು ಅವು ಹೋಗ್ಬೋದು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ನಾನು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಡ್ರಿ. ಆಮೇಲೆ ಇವಾಗ ರುಬ್ಕೊಂಡಿದ್ದಿರುತ್ತಲ್ಲ ಅದು ಇವಾಗ ಹಾಕ್ಬೇಕು. ಅದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಅನ್ನಕ್ಕೂ ಹಾಕ್ಕೊಂಡಿದ್ದೀನಿ, ಇದಕ್ಕೂ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಪೇಸ್ಟ್ ರುಬ್ಕೊಂಡಿದ್ದೀವಲ್ಲ ಅದು ಹಾಕ್ಕೊತಾ ಇದ್ದೀನಿ. ಮಕ್ಕಳು ಬಾಕ್ಸಿಗೆ ಎಲ್ಲ ತೊಗೊಂಡು ಇಷ್ಟಪಟ್ಟು ತಿಂತಾರೆ. ತೆಂಗಿನಕಾಯಿ ಹಾಕಿರ್ತೀವಲ್ಲ ಹಸಿದು, ಆವಾಗ ಟೇಸ್ಟ್ ಬರುತ್ತೆ. ಅದರಿಂದ ಸ್ವಲ್ಪ ಹಸಿ ವಾಸನೆವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ.
ಒಂದು ಸ್ಪೂನಷ್ಟು ಇದು ಪೇಸ್ಟ್ ಇರುತ್ತಲ್ಲ ಅದು ಎಲ್ಲ ಅಂಟ್ಕೊಂಡಿರುತ್ತೆ. ಒಂದೇ ಡ್ರಾಪ್ ಅಷ್ಟು ಒಂದು ಸ್ಪೂನಷ್ಟು ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಇದಕ್ಕೆ ಅರಿಶಿನ ಹಾಕೋಣ. ಅರಿಶಿನ ಹಾಕಿಲ್ಲ ಅಂದರೆ ಗ್ರೀನ್ ಚೆನ್ನಾಗಿರುತ್ತೆ. ಒಂಚೂರು ಹಾಕ್ತೀನಿ. ಕೊತ್ತಂಬರಿ ಚಿತ್ರಾನ್ನ ಆದರೂ ಸ್ವಲ್ಪ ಕಲರ್ ಬರುತ್ತೆ. ಫ್ರೆಂಡ್, ಇವಾಗ ಇದು ಅನ್ನ ಕಲಸೋಣ. ಇದಕ್ಕೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡು ಕಲಿಸ್ಕೊಡ್ರಿ. ನೋಡ್ರಿ, ಇದಕ್ಕೆ ಆಫ್ ಮಾಡ್ಕೊಂಡು ನಾನು ಕಲಿಸ್ಕೊಡ್ತಾ ಇದ್ದೀನಿ. ಅನ್ನನೂ ಬಿಸಿ ಇರುತ್ತಲ್ಲ, ಅದು ತಳನೂ ಜಾಸ್ತಿ ಬಿಸಿ ಆದರೆ ಅನ್ನ ಅಂಟ್ಕೊಂಡಿರುತ್ತೆ. ಮತ್ತು ಬೇಕಾದರೆ ಇದಕ್ಕೆ ಲೆಮನ್ನು ಹಿಂಡ್ಕೋಬೋದು. ನೋಡ್ರಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅನ್ನ. ಇವಾಗ ರೆಡಿ, ಕೊತ್ತಂಬರಿ ಚಿತ್ರಾನ್ನ ರೆಡಿ. ಇರೋ ಬಾಕ್ಸಿಗೆ ಹಾಕಿ ಸರ್ವ್ ಮಾಡ್ಕೋಬೋದು. ನೋಡ್ರಿ, ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಹಾಕ್ಕೊಡ್ತಾ ಇದ್ದೀನಿ. ಡೈಲಿ ಒಂದೇ ಥರ ಚಿತ್ರಾನ್ನ ತಿನ್ನೋಕ್ಕೂ ಟೇಸ್ಟು ತಿನ್ನಬೇಕು ಅನಿಸುತ್ತೆ. ಡಿಫ್ರೆಂಟ್ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಇವಾಗ ನಾನು ಟಿಫಿನ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇರ್ತೀನಿ. ನೀವು ಮಾಡಿ ಫ್ರೆಂಡ್ಸ್, ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಹೀಗಿತ್ತು ಚಿತ್ರಾನ್ನ, ಕೊತ್ತಂಬರಿ ಚಿತ್ರಾನ್ನ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.